ಉದಾಲಂಬಿಸಿದವನು ನೀನೇ. ನೀನೇ ನನ್ನ ಸಾಮಂತನಾಗು, ಬಿಟ್ಟು ಬಿಡುತ್ತೇನೆ. ಕಳಿಯಿಂದ ನೊಡೆಯನಿಗೆ ಸಾಮ್ರಾಟನಾದ ನಾನು ಶರಣು ಸಾಮಂತನಾಗಬೇಕೆ? ಚಕ್ರೇಶ್ವರನಾದ ನಾನು ನಿನ್ನ ಅಡಿಗಳಿಗೆ ಚರಣೆಂದು ನಿಲ್ಲಬೇಕೆ? ಸಾಮ್ರಾಟ ಚಕ್ರೇಶ್ವರ, ಇದು ನಿನ್ನ ಜನಗಳೆಲ್ಲ ಒಮ್ಮತದಿಂದ ಸಮ್ಮತಿಸಿ ನಿನಗಿಟ್ಟ ಹೆಸರಲ್ಲ. ಜನರಿಗೆ ತೋರಿಸಿ ನಿನಗೆ ನೀನೇ ಹೊತ್ತಬೇಕು. ಸ್ವಂತ ಅಣ್ಣ ತಮ್ಮದರನ್ನೇ ಸಂಹರಿಸಿ ಅನಭಿಷಕ್ತ ಸಾಮ್ರಾಟನಾದ ನಿನ್ನಲ್ಲಿ ಕ್ಷತ್ರಿಯನಾದ ನಾನು ಶರಣೆಂದು ಸಾಮಂತನಾಗಬೇಕೆ? ಒಂದು ವೇಳೆ ಮಗದ ಸಿಂಹಾಸನದ ಮೇಲೆ ನಿನ್ನ ಅಣ್ಣ ಸುಶೀಮನೆ ಅಲಂಕರಿಸಿದ್ದರೆ ಅವನಲ್ಲಿ ಬೇಕಾದರೆ ಆದರೆ ಕ್ಷತ್ರಿಯನಾದ ನಿನ್ನಲ್ಲಿ ಮಾತ್ರ ನೇಮವನ್ನು ಒಪ್ಪುವುದರಲ್ಲೂ ಸೋಲನ್ನೊಪ್ಪಿ ಸಾವನ್ನಪ್ಪುತ್ತೇನೆ. ಒಪ್ಪಿದ ಕ್ಷಾದಗಿಡವೇ, ನನ್ನ ತಲೆಯನ್ನು ಆರಿಸಬಲ್ಲೆ ಹೊರತು ನನ್ನ ತಲೆಯನ್ನು ನಿನ್ನ ಪಡಿಗಳಲ್ಲಿ ಭಾಗಿಸಿಕೊಳ್ಳಲಾಗಲಿಲ್ಲ. ನನ್ನ ಪ್ರಾಣ ಹಣಗೊಳಿಸಬಲ್ಲೆ ಹೊರತು ನನ್ನಿಂದ ಶರಣೆಂದು ಸಾಮಂತನಾಗಲಿಲ್ಲ. ಸೋಲನ್ನೊಪ್ಪುವವರೆಗೂ ನಿನಗೆ ಗೆಲುವಿಲ್ಲ ಅಶೋಕ, ಗೆಲುವಿಲ್ಲ. ನಾನು ಯಾರಾದರೆ ನೀರಿಗೆ ಬೇರಲಿಲ್ಲ, ತೆಗೆದುಕೋ. ಕ್ಷಮಿಸಿ, ನಮಗೆ ನೀವು ಯಾರನ್ನೇ ಗೊತ್ತಿಲ್ಲ. ನಮಗೆ ತಾವ್ಯಾರು ಹೇಳಿ? ನಾನು ಸಾಮ್ರಾಟ ಅಶೋಕ. ಅಶೋಕ ನಮ್ಮ ಶತ್ರು. ಪ್ರಭುವಿನ ಕಟ್ಟಾಜ್ಞೆಯನ್ನು ಪಾಲಿಸುವ ಪರಮನಿಷ್ಠೆ. ಸ್ವಾಮಿನಿಷ್ಠ ರಾಜ್ಯದ ಲಕ್ಷಾಂತರ ಜನರ ಸಾವು ನೋವಿನ ಆ ಆತಂಕನ ಲಕ್ಷಾಂತರ ಜನರ ಸಾವಿನ ಮುಂದೆ ತನ್ನ ಮಕ್ಕಳನ್ನು ಕಳೆದುಕೊಂಡು ಗೋಡೆಯುವ ಆತಂಕದ ದೃಶ್ಯ. ರಾಜ್ಯದಾಹದಿಂದ ರಾಜ್ಯವನ್ನು ವಿಸ್ತರಿಸುವ ಗುರಿಯಿಂದ ಪ್ರಜೆಗಳ ಸಾವು ನೋವಿನಿಂದಾದ ಇಂಥವೇ ಕಂಪಿಸುತ್ತಿದೆ. ಕಣ್ಣಾಡಿಗಳೇ ಕತ್ತಲು ಕೇಳಿಸ್ತಾ ಇದ್ದಾರೆ. ದಿಗ್ದಿಗಂತದೊಳಗೆ ಬೇಯಿಸುತ್ತ ಜಯಘೋಷ.
ಭಗವಾನ್ ಬನ್ನಿ. ಖುಷಿ ಇದ್ದವರಿಗೆ ಸುಜ್ಞಾನ ದೀವಿಗೆ ಬನ್ನಿ. ಬನ್ನಿ ಭಗವಾನ್ ಬನ್ನಿ. ಅಶೋಕನಲ್ಲ ನಾನು, ಕಡುಶೋಕದ ಪ್ರತೀಕ, ನರಹತ್ಯಾಕಾಂಡ ಸೃಷ್ಟಿಸಿದ ಕಟುಕ. ಅಭಿಮಾನಕ್ಕೆ ಮಣಿಯಲ್ಲ, ಸ್ವಾಭಿಮಾನದ ಒಡೆಯ. ಸ್ವ ಅನುಭವಕ್ಕೆ ಸೋದಲೇಬೇಕೆಂಬುದಕ್ಕೆ ನೀನೇ ಸತ್ಯ ಸಾಕ್ಷಿ. ಶತ್ರುಗಳನ್ನು ಜಯಿಸಬೇಕಾದವು ಶಸ್ತ್ರದಿಂದಲ್ಲ, ಶಾಂತಿಯ ಮಂತ್ರದಿಂದ, ಅಹಿಂಸೆಯ ಅಸ್ತ್ರದಿಂದ ಗೆಲ್ಲಬೇಕೆಂಬುದು ಈಗ ಅರಿವಾಯಿತೆ. ಅರಿವಾಯಿತು ತಂದೆ. ಮಾನವ ಕುಲಕ್ಕೆ ಮಾರಕವಾದ ಈ ಸರ್ವನಾಶದ ಸಮರ ನರಕವೆಂಬುದು ಈಗ ಅರಿವಾಯಿತೆ. ಆಯಿತು ತಂದೆ. ಸಾಮ್ರಾಟ್, ಗೆಲುವಾದರೂ ಸಮರದ ದೆಸೆಯಿಂದ ದುಃಖಿಸಿದವನು ಈ ವಿಶ್ವ ಇತಿಹಾಸದಲ್ಲಿ ನೀನು ಕೊನೆ. ಮನುಷ್ಯನ ಅಂತರಾಳದಲ್ಲಿ ಅಡಗಿರುವ ಸುಸಂಸ್ಕೃತಿಯ ಸಿರಿ, ಭಾರತ ವರ್ಷ ಸನಾತನ ತತ್ವ ಮಹೋತ್ಕರ್ಷದ ಅಪೂರ್ವ ದೃಶ್ಯವಿದೆ. ಅಶೋಕ, ಮೇಲೇಳು ಅಶೋಕ. ರಾಷ್ಟ್ರಕ್ಕೆ ರಾಷ್ಟ್ರವನ್ನೇ ವಿಧ್ವಂಸನ ದೈವ, ವಿದ್ರೋಹ ವೃತ್ತಿ ಕೈಗೊಂಡ ಎಲ್ಲ ಜನತೆಯು ಬುದ್ಧ ದೇವನ ಅಹಿಂಸಾವಾಣಿಯನ್ನು ಕಿವಿಗೊಟ್ಟು ಕೇಳಬೇಕು, ನುಡಿಯಿತ್ತು ನಡೆಸಬೇಕು. ಅಲ್ಲೇ ಜಗತ್ತಿಗೆ ಶುಭೋದಯ, ಅಲ್ಲೇ ಜನತೆಯ ಅಭ್ಯುದಯ, ಅಲ್ಲೇ ವಿಶ್ವಶಾಂತಿಯ ವಿಜಯ. ಧನ್ಯನಾದ ಭಗವಾನ್. ಬುದ್ಧ ದೇವರ ಅಹಿಂಸಾ ತತ್ವವನ್ನು ತಾರೆ ಎರೆದು ನನ್ನನ್ನು ಪುನೀತನಾಗಿ ಮಾಡಿದ ಪುಣ್ಯ ನಿಮ್ಮದು. ಈ ಲಕ್ಷಾಂತರ ಜನರ ಸಾವು ನೋವಿಗೆ ಕಾರಣವಾದ ನನ್ನ ಪ್ರಜೆಗಳು